ನಮಸ್ಕಾರ, ನಾನು ನಿಮ್ಮ ಆರಾಧ್ಯ. ಸೊ ಇವತ್ತಿನ ವೀಡಿಯೋ ಏನಂತ ನೋಡ್ತಾ ಇದ್ದೀರಾ. ಸೊ ಇವತ್ತಿನ ವೀಡಿಯೋ ನಮ್ಮ ಮನೆ ಬಿಟ್ಟು ಮನೆ ಹೊರಗಡೆಯಿಂದ ಇಲ್ಲಿ ದಾರಿ ಇದೆ ಹೋಗೋಕ್ಕೆ, ಅಂದರೆ ಕೆಳಗಡೆ ಹೋಗೋಕ್ಕೆ. ಸೊ ಆ ದಾರಿಯಲ್ಲಿ ಏನಿದೆ, ಸ್ವಲ್ಪ ಮುಂದೆ ಹೋದರೆ ಏನೇನೆಲ್ಲ ಸಿಗುತ್ತೆ, ಅಕ್ಕಪಕ್ಕ ಏನಿದೆ, ಮತ್ತು ನಾವು ಹೋಗೋ ದಾರಿಯಲ್ಲಿ ಏನೇನೆಲ್ಲ ಸಿಗುತ್ತೆ, ಏನೇನೆಲ್ಲ ತಿನ್ನೋಕ್ಕೆ ಸಿಗುತ್ತೆ, ಏನೇನೆಲ್ಲ ತಿನ್ಬೋದು ತಿನ್ನಬಾರ್ದು ಎಲ್ಲ ಹೇಳ್ತೀನಿ, ಬನ್ನಿ. ಇದೇ ದಾರಿ. ಫಸ್ಟ್ ಎಂಟ್ರಿ ಆಗುತ್ತೆ ಹಿಂಗೆ ಕೆಳಗಡೆ ಹಿಂಗೆ ಹೋದರೆ ಅಲ್ಲಿ ಆ ಕಡೆ ದಾರಿ ಸಿಗುತ್ತೆ ಅಲ್ಲಿ. ಸೊ ಲೆಟ್ಸ್ ಗೋ. ಸೊ ಹೋಗ್ತಾ ಇದ್ದೀನಿ ಇವಾಗ. ಸೊ ನೋಡಿ, ನನ್ನ ಅಕ್ಕಪಕ್ಕ ಏನಿದೆ ಅಂತ ತೋರಿಸ್ತೀನಿ. ಫಸ್ಟು ನಾವು ಎಂಟ್ರ್ ಆದ ತಕ್ಷಣ ಸಿಗೋದೇ ಇಷ್ಟು ಒಂದು ದೊಡ್ಡ ಮರ ಸಿಗುತ್ತೆ, ಅಂದರೆ ಕೋಕೋನಟ್ ಟ್ರೀ ಸಿಗುತ್ತೆ. ಅದರ ಪಕ್ಕನೇ ಒಂದು ಟ್ಯಾಪ್ ಇದೆ ಗೈಸ್. ಇದರಲ್ಲಿ ನೀರು ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ನೀರು ಬರಲ್ಲ, ಅಲ್ಲಿ ಆ ಕಡೆ ಆನ್ ಮಾಡಬೇಕು, ಅಲ್ಲಿ ಆನ್ ಟ್ಯಾಪ್ ಇದೆ. ಸೊ ಇಲ್ಲಿ ಒಂದು ಟ್ಯಾಪ್ ಇದೆ, ಇದು ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೋತೀವಿ ಅಷ್ಟೇ. ಎಮರ್ಜೆನ್ಸಿ ಏನಾದ್ರು ಮಾಡಬೇಕಂದ್ರೆ ಯೂಸ್ ಮಾಡ್ತೀವಿ. ಅಂದರೆ ಎಮರ್ಜೆನ್ಸಿ ಏನಾದ್ರು ಮಾಡೋಕ್ಕಿರುತ್ತಲ್ಲ, ಅಂದರೆ ಯಾವ್ದಾದ್ರು ಗಾಡಿ ಬಂದರೆ ಇಲ್ಲಿ ವಾಶ್ ಮಾಡೋಕ್ಕೂ ಇಲ್ಲಿಂದನೇ ತೊಗೋತೀವಿ. ಅಂದರೆ ಒಂದು ಪೈಪ್ನ ಫಿಕ್ಸ್ ಮಾಡಿ ನೀರು ಹಾಕ್ಕೋತೀವಿ ಆ ಥರ. ಮತ್ತು ಪಕ್ಕದಲ್ಲಿ ಒಂದು ಬಾಳೆ ಎಲೆ ಗಿಡ, ಇದರ ಅಡಿಯಲ್ಲಿ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಎರಡಿದೆ, ನಿಮಗೆ ಒಂದೇ ಕಾಣಿಸ್ತಾ ಇರ್ಬೋದು ನೋಡಿ. ಇದೊಂದು ಮತ್ತು ಅಲ್ಲಿ ಒಂದು ಕೊಕ್ಕೋ ಮರ ಇದೆ. ಇದು ಕೊಕ್ಕೋಗಳೆಲ್ಲ ಇನ್ನೂ ಹಣ್ಣಾಗಿಲ್ಲ, ಸೊ ಹಣ್ಣಾಗೋಗ್ರಕ್ಕೆ ವೇಟ್ ಮಾಡೋಣ. ಸೊ ನೆಕ್ಸ್ಟ್ ಅದ್ರ ಪಕ್ಕಕ್ಕೆ ಬಂದರೆ ಇನ್ನೊಂದು ಬಾಳೆ ಮರ ಇದೆ ಇಲ್ಲಿ. ಮತ್ತು ಅದ್ರ ಪಕ್ಕನೇ ಒಂದು ಅಡಿಕೆ ಮರ. ಇಷ್ಟು ದೊಡ್ಡ ಅಡಿಕೆ ಮರ. ನಮಗೆ ಏನಾದ್ರು ಇದು ನೋಡಿ, ಇದೆ ಅಡಿಕೆ ಮರ ಇದೆ, 1 2 ಅಡಿಕೆ ಮರ. ಅದರಲ್ಲೇ ಇದು ಕೂಡ ನೋಡಿ, ಇದು ಅಡಿಕೆ ಮರ ಇತ್ತು ಅನಿಸುತ್ತೆ. ಇವಾಗೆಲ್ಲ ಒಣಗಿ ಬಿತ್ತೋಗಿದೆ. ಆ್ಯಂಡ್ ಇದು ಮಣ್ಣು ಎಲ್ಲಿಂದ ತೆಗೆದಿದ್ದಂದರೆ, ಮಣ್ಣು ನಾರ್ಮಲಾಗಿ ನಾವು ಏನಾದ್ರು ಕೆಲಸ ಮಾಡಿದಾಗ ಮಣ್ಣು ತೆಗೆದಿದ್ದನ್ನೇ ಇಲ್ಲಿ ಹಾಕಿದ್ದಾರೆ. ಅಂದರೆ ಅಲ್ಲಿ ನಾವು ಇದು ಮಾಡಿದ್ವಿ, ಜರ್ಸಿದ್ವಿ. ಸೊ ಅಲ್ಲಿ ಸಿಕ್ಕಿರೋ ಮಣ್ಣೆಲ್ಲ ಇಲ್ಲಿ ಹಾಕಿದ್ದಾರೆ ಸೈಡಿಗೊಂದು. ಮತ್ತು ಇದೇನಕ್ಕೆ ಇಟ್ಟಿರ್ಬೋದು ಅಂತ ಡೌಟ್ ಇರ್ಬೋದು ನಿಮಗೆ. ಇದು ಏನಕ್ಕೆ ಇಟ್ಟಿದ್ದೀವಿ ಅಂತ ತೋರಿಸ್ತೀನಿ. ಇದೇನಕ್ಕೆ ಇಟ್ಟಿರೋದಂತ ನಿಮಗೆ ಡೌಟ್ ಇರ್ಬೋದು. ಸೊ ನಾನು ತೋರಿಸ್ತೀನಿ ಅದು ಏನಕ್ಕೆ ಇಟ್ಟಿರೋದಂತ. ಸೊ ಇಲ್ಲಿ ಹತ್ತಕ್ಕೆ ಜಾಗ ಇಲ್ಲ, ಬಟ್ ಹತ್ತುತ್ತಾ ಇದ್ದೀನಿ ಫೋನ್ ಸಾಕ ಮಾಡಿ. ಸೊಳ್ಳೆ ಜಾಸ್ತಿ ಹಬ್ಬ ಹತ್ತಿದೆ. ಸೊ ಇದೇನಕ್ಕಂತ ಡೌಟ್ ಇರ್ಬೋದು. ನಾವು ಏನಕ್ಕೆ ಇಟ್ಟಿದ್ದೀವಿ ಇದನ್ನಂತ. ಇದು ಹಿಂಗೆ ಕುತ್ಕೊಳಕ್ಕೆ ಇಟ್ಟಿರೋದು. ಇದನ್ನು ಕುತ್ಕೊಂಡು ಇಲ್ಲಿ ವ್ಯೂವ್ಸ್ ನೋಡ್ಬೋದು. ಹಾಗೇನಲ್ಲ ಗೈ, ಸುಮ್ಮನೆ ಇಟ್ಟಿದ್ದಾರೆ. ಅದನ್ನು ನಾವು ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದನ್ನು. ಸೊ ಈ ಥರ ಸೈಡಲ್ಲಿ ಗುಡ್ಡ ಥರ ಒಂದು ಇಟ್ಕೊಂಡಿದ್ದೀವಿ. ಸೊ ಆ ಥರ ಇಟ್ಕೊಂಡಿದ್ದೀವಿ. ಇಲ್ಲಿ ಸೈಡ್ ಈ ಸೈಡ್ ಸ್ವಲ್ಪ ಸಣ್ಣ ಮಾಡಿದ್ದೀವಿ, ಯಾಕಂದರೆ ಈ ಸೈಡ್ ಬಾವಿಗೆಲ್ಲ ಹೋಗಬೇಕಲ್ಲ, ಸೊ ಕಷ್ಟ ಆಗುತ್ತೆ ಅಂತ ಬಾವಿ ಹತ್ರ. ಸೊ ಅದೇ ಪಕ್ಕಕ್ಕೆ ಬಂದರೆ ಬಾವಿ ಇದೆ. ಬಾವಿ ಕೂಡ ತೋರಿಸ್ತೀನಿ ನೋಡಿ, ಬಾವಿ. ಮತ್ತು ಇಲ್ಲಿ ಅದೇ ಪಕ್ಕದಲ್ಲಿ ಫುಲ್ ತೋಟ ಇದೆ. ಹಾಗೆ ಹೋಗ್ತಾ ಇಲ್ಲೆಲ್ಲ ನೋಡಿ ಗೈಸ್ ಹೆಂಗಾಗಿದೆ. ಹಾಗೆ ಹೋಗ್ತಾ ಮುಂದೆ ಸೇಮ್ ಅದೇ ಅಡಿಕೆ ಮರ, ಇದು ಕೊಕ್ಕೋ ಮರ ಅಷ್ಟೇ ಇರೋದು. ಸೊ ಮುಂದೆ ಬಂದಾಗ ನಮಗೆ ಇನ್ನೊಂದು ಸಿಗುತ್ತೆ. ನಾನು ಎಲ್ಲ ಟೈಮ್ ಬೀಜ ಮರ ತೋರಿಸಿದ್ದೀನಿ, ಕ್ಯಾಶ್ಯೂನಟ್ ಟ್ರೀ ತೋರಿಸಿದ್ದೀನಿ. ಸೊ ಆ ಕ್ಯಾಶ್ಯೂನಟ್ ಟ್ರೀ ಸಣ್ಣ ಕ್ಯಾಶ್ಯೂನಟ್ ಟ್ರೀ ತೋರಿಸಿದ್ದೀನಿ. ಸೊ ಇವಾಗ ನೋಡಿ ಎಷ್ಟು ದೊಡ್ಡ ಕ್ಯಾಶ್ಯೂನಟ್ ಟ್ರೀ, ತುಂಬ ದೊಡ್ಡದಾಗಿ ಬೆಳೆದಿದೆ. ಫುಲ್ ಕ್ಯಾಶ್ಯೂನಟ್ ಟ್ರೀನೇ ಇದು. ಎಲ್ಲ ತಗೊಂಡಿದ್ದೀವಿ. ಸೊ ಅದಕ್ಕೆ ಇಲ್ಲಿ ಏನು ಕಾಣಿಸಲ್ಲ ನೋಡಿ, ಖಾಲಿ ಕಾಣಿಸುತ್ತೆ. ಸೊ ಪಕ್ಕದಲ್ಲಿ ಏನಂತ ನೀವು ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಸ್ವಲ್ಪ ಲೈಟ್ ಪಕ್ಕದಲ್ಲಿ ಏನಂತ ನೋಡ್ತಾ ಇರ್ಬೋದು. ಪಕ್ಕದಲ್ಲಿ ಏನು ಅಂತ ಗೊತ್ತಿಲ್ವಾ? ಪಕ್ಕದಲ್ಲಿ ಏನಂದರೆ ಅಲ್ಲಿ ನೋಡಿ, ಅವರಿಬ್ಬರು ಆಟ ಆಡ್ತಾ ಇದ್ದಾರೆ. ಅವ್ರು ಆವಾಗಲೇ ಸೈಕಲ್ ತೊಗೊಂಡು ಬಂದರು. ಸೊ ಅದಕ್ಕೆ ನಾನು ಈ ಕಡೆ ಬಂದೆ, ಹೆಂಗೋ ಏನೋ ವೀಡಿಯೋ ಮಾಡೋಣ ಅಂತ. ಸೊ ಇದು ಲಬ್ಬರ್ ತೋಟ. ಇಲ್ಲಿ ಮಂಕಿಗಳು ಬರುತ್ತೆ, ಕಾಟಿಗಳು ಬರುತ್ತೆ. ಕಾಟಿ ಅಂದರೆ ಯಾಕ್ ಥರ, ಸ್ಮಾಲ್ ಯಾಕ್ ಥರ. ಸೊ ನೋಡಿ, ಸೊ ಇದೆಲ್ಲ ಕರೆಂಟ್ ಹಾಕಿದ್ದಾರೆ, ಯಾರು ಬರಬಾರ್ದು ಅಂತ, ಬಟ್ ಆಲ್ಸೋ ಬರ್ತಾರೆ. ಸೊ ಈ ಕಡೆ ಕೂಡ ಲಬ್ಬರ್ ತೋಟ, ಈ ಕಡೆ ಕೂಡ ಲಬ್ಬರ್ ತೋಟ. ನಮ್ಮ ಕಡೆ ಮಾತ್ರ ಸೊಳ್ಳೆ ಎಲ್ಲ ತುಂಬ ಜಾಸ್ತಿ ಆಯ್ತು. ರಬ್ಬರ್ ತೋಟ ಎಲ್ಲ ಇಲ್ಲೇ ಇದೆ. ಆ್ಯಂಡ್ ಮಧ್ಯದಲ್ಲಿ ಅಲ್ಲಿ ಸಣ್ಣ ಕಾಣಿಸ್ತಾ ಇರ್ಬೋದು.
ಇವಾಗ ಅದು ಸನ್ಸೆಟ್ ಆಗ್ತಾ ಇದೆ. ಸೊ ನಾವು ಹಾಗೆ ನಡ್ಕೊಂಡು ಹೋಗ್ಬೋದು, ವಾಕಿಂಗ್ ಕೂಡ ಆಗುತ್ತೆ ಫಸ್ಟ್ ಆಫ್ ಆಲ್ ಹೇಳ್ತಿದ್ರೆ. ಆ್ಯಂಡ್ ಮಳೆಗಾಲದಲ್ಲಿ ಅಲ್ಲಿ ಒಂದು ಪ್ಲೇಸ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಒಂದು ಇದು. ಸೊ ಆ ಒಂದು ಪ್ಲೇಸ್ ಏನಂದರೆ ಮಳೆಗಾಲದ ಟೈಮಲ್ಲೆಲ್ಲ ಏನಾಗುತ್ತೆ ಗೊತ್ತಾ, ಮಳೆಗಾಲದ ಟೈಮಲ್ಲಿ ಅಲ್ಲಿ ನೀರು ಬರುತ್ತೆ, ವಾಟರ್ಫಾಲ್ ಥರ ನೀರು ಬರುತ್ತೆ. ಸೊ ಅದು ನೋಡೋಕ್ಕೆಲ್ಲ ಚೆನ್ನಾಗಿ, ನಾವು ಬಂದಾಗೆಲ್ಲ ಇದು ಯಾವಾಗಾದ್ರು ಈ ಸಮ್ಮರ್ ಹಾಲಿಡೇ ಬಿದ್ದೇ ಬಿಟ್ಟರು, ಬೀಳಿಲ್ಲ ಅಂಡೆ ಬೀಳಿಲ್ಲ ನೋಡು, ಎಗ್ ಎಂತ ಆಗಲಿಲ್ಲ, ಬಿದ್ದೇ ಬಿಟ್ರೆ ಅಲ್ಲಿ ತೆಗಿವಾ ಅಲ್ಲಿ ತೋರಿಸ್ತಾನೆ ನೋಡಿ. ಇವರಿಬ್ರು ಬಿದ್ರು ಇಲ್ಲಿ ಒಂದ್ಸಲಿ, ಎಂತ ಅವರು ಓಡ್ಸಕ್ಕಾಗಿ ಬಿದ್ದೇ ಬಿಟ್ರು. ಹೌದು ಗೈಸ್, ನನ್ನತ್ತೆ ಯಾರು ಅಳ್ದೇ ಇರ್ತಾರೆ ಹೇಳಿ, ಅವನು ಎಷ್ಟೋ ಸಲ ಹತ್ತಿದ್ದಾನೆ ಅದನ್ನ. ಸೊ ಎಲ್ಲ ತೋಟ ಕಾಡು ಮರ, ನನಗೆ ಗೊತ್ತು. ಬನ್ನಿ ಕಸ್ ಓಡೋಣ ಇವರಿಂದೆ. ನಮಗೆ ಸ್ನಾನ ಮಾಡಬೇಕಂದ್ರೆ ಅಲ್ಲಿ ಇದು ಹಾಕಬೇಕು, ಬೆಂಕಿ ಹಾಕಬೇಕು. ಅಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ಬೆಂಕಿ ಹಾಕಿದಾಗ, ಅಲ್ಲಿ ಆ ಪ್ಲೇಸಲ್ಲಿ ಬೆಂಕಿ ಹಾಕಿದಾಗ, ಸರಿ ಪ್ಲೀಸಲ್ಲಿ ನೋಡಿ, ಪ್ಲೀಸಲ್ಲಿ ಬೆಂಕಿ ಹಾಕಿದಾಗ ನಮಗೆ ಬಿಸಿನೀರು ಬರುತ್ತೆ, ಇಲ್ಲಾಂದರೆ ಬಿಸಿನೀರಿಲ್ಲ. ಸೊ ಆ ಥರ. ಸೊ ಬನ್ನಿ, ಆ ಬಿಸಿನೀರು ಜಾಸ್ತಿ ಉರಿತಾ ಇಲ್ಲ, ಸೊ ಅದಕ್ಕೆ ಒಂಚೂರು ಮಡ್ಲು ತೊಗೊಂಡು ಹೋಗೋಣ. ಓಕೆನಾ, ಮಡಲ್ ತೊಗೊಂಡೋಗೋಣ. ಮಡ್ಲು ಅಂದರೆ ನಮ್ಮ ಕಡೆ ಮಡ್ಲು ಅಂತೀವಿ, ಇದನ್ನು ಏನಂತೀರ ಅಂತ ಕೇಸ್ ಮಾಡಿ, ಕೊಕೊನೆಟ್. ಸೊ ಇದು ನಿಮಗೆ ತಗೊಂಡು ಹೋಗೋಣ. ಇವಾಗ ತೊಗೊಂಡೋಗ್ತಾ ಇದ್ದೀನಿ, ಮಡ್ಲು ಇಲ್ಲಿ ನೋಡಿ, ಇಲ್ಲಿ ಹಾಕ್ತೀನಿ ಇವಾಗ. ಜಾಸ್ತಿ ಆಗಿ ತುಂಬ ಹೀಟ್ ಆಗುತ್ತೆ ಇಲ್ಲಿದ್ರೆ ನೋಡಿ, ಹಿಂಗೆ ಉರಿತೀವಿ ಸ್ವಲ್ಪ ಕಮ್ಮಿ ಥರ. ಜಾಸ್ತಿ ಮಾಡಿಬಿಟ್ಟೆ, ಜಾಸ್ತಿ ಮಾಡಿದ್ರೆ ಬೇಗ ಬೆಂಕಿ ಹುಡುತ್ತೆ. ಈ ಥರ ಪ್ಲಾಸ್ಟಿಕ್ಸ್ನ ಕೂಡ ಹಾಕಬೇಕಾಗುತ್ತೆ. ಈ ಥರ ಪ್ಲಾಸ್ಟಿಕ್ ಹಾಕ್ತಿದ್ದೀನಿ, ಪ್ಲಾಸ್ಟಿಕ್ ಸ್ವಲ್ಪ ಜಾಸ್ತಿ ಅದು ಹಾಕ್ಬೋದು. ಪ್ಲಾಸ್ಟಿಕ್ ಹೆಂಗೆ ನೀರು ಹಾಕ್ತಿದೆಯಲ್ಲ ನೋಡಿ, ಎಷ್ಟು ಬೆಂಕಿ ಬಂತು ಅಂತ ನೀವೇ ನೋಡಿ ಗೈಸ್. ಸೊ ಹಾಗೇನು ಐಟಮ್ಸ್ನ ತರೋಣ, ಪಿಕ್ ಮಾಡ್ತಾಯಿದ್ದೀನಿ ಕೆಲವೊಂದು ಐಟಮ್ಸ್ನ ನೋಡಿ ತರಿಸ್ತಾ ಇದ್ದೀನಿ, ಎಲ್ಲಿಂದ ಅಂತ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಕಡೆಯಿಂದ ಏನೋ ಒಂದು ವಸ್ತುನ ತರ್ತಾಯಿದ್ದೀನಿ. ಬನ್ನಿ, ಇಲ್ಲಿ ಎಲ್ಲ ಐಟಮ್ಸ್ ಇಟ್ಟಿದ್ದಾರೆ. ಸೊ ಇಲ್ಲಿಂದ ಏನಾದ್ರು ತೊಗೊಂಡು ಹೋಗೋಣ. ಇದು ಕ್ಯಾಪ್ ಕೂಡ ಆಗುತ್ತೆ, ಕ್ಯಾಪು. ಸೊ ಈ ಥರ ಎಲ್ಲ ಆವಾಗ ನನಗೆ ಬೆಸ್ಟ್ ಸ್ನಾನ ಮಾಡಬೇಕು. ಆಮೇಲೆ ನನ್ನ ಮನೆಯಿಂದ ಹೊರಗಡೆ ಬರ್ತೀನಿ ಅಂದರೆ ಆ ಥರ ಎಲ್ಲ ತುಂಬ ಟಯರ್ಡಾಗಿ ಬೆವರೋ ಥರ ಎಲ್ಲ ಆಗ್ತಾರಲ್ಲ, ಅವಾಗ ನನಗೂ ಏನಾದ್ರು ನೋಡಬೇಕಾದ್ರೆ ಕಂಫರ್ಟಬಲ್ ಸ್ನಾನ ಒಂದು ಆಗಿದೆ ಅಂತ ಅನಿಸುತ್ತೆ, ಫೀಲ್ ಆಗುತ್ತೆ. ಸೊ ಇವಾಗ ಮತ್ತೆ ಕ್ಯಾಪ್ ತಂದು ಹೀಗೆ ಹೋಗ್ತಾಯಿದ್ದೀನಿ. ಈ ಕಡೆ ಕಮ್ಮಿ ಆಯಿತು, ಈಗ ಚೂರಾರು ಬರುತ್ತೆ ತಪ್ಪಾಗಿ. ಸೊ ಇವರು ಮಳೆಗಾಲದಲ್ಲೆಲ್ಲ ಹೋಗೋಕ್ಕಾಗಲ್ಲ ಸೌದೆ ಥರಗೆ. ಸೊ ಇವಾಗಲೇ ತುಂಬ ಸೌದೆಗಳು ಮನೆ ಕಟ್ಟಿದ್ದೀವಿ. ಸೊ ಅದಕ್ಕೆ ನಮ್ಮಮ್ಮ ನೀರು ಹಾಕ್ತಾ ಇದ್ದಾರೆ ನೋಡಿ. ಹಾಯ್ ಮಾಡು, ಅದರಿಂದಲೇ ನೀರು ಹಾಕ್ತಾ ಇದ್ದಾರೆ ಮೇಲ್ಗಡೆ ಟಾಪಲ್ಲಿ. ಹಿಂಗೆ ನೋಡಿ, ಕಾಣಿಸ್ತಿದ್ಯಾ? ಇಲ್ಲೆಲ್ಲ ನೀರು ಬೀಳ್ತಾಯಿದೆ. ನಮ್ಮ ಅಜ್ಜಿ ಒಬ್ಬರು ಹೇಳಿದವ್ರಿಗೆ ಹತ್ತಕ್ಕಾಗಲ್ಲ, ಅದಕ್ಕೆ ಅಮ್ಮ ಹತ್ತುತ್ತಾರೆ. ನಮ್ಮಮ್ಮನ ಮತ್ತು ಇಲ್ಲಿ ನಾನು ಮೇಲೆ ಹತ್ತಿದ್ದೀನಿ. ಇವಾಗ ಮೇಲೆ ಹತ್ತಿದ್ದೀನಿ. ನಮ್ಮ ತಮ್ಮ ಬಂದರೆ ಮತ್ತೆ ಕಷ್ಟ. ಸೊ ಅದಕ್ಕೆ ಫುಲ್ ಸ್ವಿಮ್ಮಿಂಗ್ ಪೂಲ್ ಥರ ಆಗಿದೆ, ಫುಲ್ ತುಂಬಿ ಹೋಗಿದೆ ನೋಡಿ. ನಮ್ಮಮ್ಮನ ಮತ್ತು ಇಲ್ಲಿ ನಾನು ಮೇಲೆ ಹತ್ತಿದ್ದೀನಿ. ಇವಾಗ ಮೇಲೆ ಹತ್ತಿದ್ದೀನಿ. ನಮ್ಮ ತಮ್ಮ ಬಂದರೆ ಮತ್ತೆ ಕಷ್ಟ. ಸೊ ಅದಕ್ಕೆ ಫುಲ್ ಸ್ವಿಮ್ಮಿಂಗ್ ಪೂಲ್ ಥರ ಆಗಿದೆ, ಫುಲ್ ತುಂಬಿ ಹೋಗಿದೆ ನೋಡಿ.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮಾಡಿ. ಬಾಯ್ ಬಾಯ್.